ಇದು ಪ್ರಥಮ ಬೌದ್ಧ ಸಮ್ಮೇಳನ. ನಾವು ರಾಜಗೃಹದಲ್ಲಿದ್ದೇವೆ. ಅಜಾತಶತ್ರು ಮಹಾರಾಜರ ಬೆಂಬಲದೊಂದಿಗೆ ಮತ್ತು ಪೂಜ್ಯ ಮಹಾಕಶ್ಯಪರು ನಮ್ಮ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಇಂದು ಈ ಮಹಾಸಭಾದಲ್ಲಿ ನಾವು ಬುದ್ಧನ ಬೋಧನೆಗಳನ್ನು ಸಂರಕ್ಷಿಸಲು ಶ್ರಮಿಸಿದ್ದೇವೆ. ಉಪಾಲಿ ಪಠಿಸಿದ ವಿನಯ ಪೀಠಕ ಮತ್ತು ಆನಂದ ಪಠಿಸಿದ ಸೂತ್ರ ಪೀಠಕ. ಈ ಎರಡನೇ ಪರಿಷತ್ತನ್ನ ರಾಜ ಕಾಲಾಶೋಕ ಬೆಂಬಲಿಸಿದ್ರು ಮತ್ತು ಸನ್ಯಾಸಿಗಳ ಶಿಸ್ತಿನಲ್ಲಿನ ವಿವಾದಗಳನ್ನು ಪರಿಹರಿಸಲು ಪೂಜ್ಯ ಸಭಕಾಮಿಯವರು ಮುನ್ನಡೆಸಿದರು. ಈ ಪರಿಷತ್ತಿನ ಕೊನೆಯಲ್ಲಿ ಶಿಸ್ತಿನಲ್ಲಿನ ಭಿನ್ನಾಭಿಪ್ರಾಯಗಳು ಸಂಘವನ್ನ ಸ್ಥವಿರರು ಮತ್ತು ಮಹಾಸಂಘಿಕರು ಎಂಬ ಎರಡು ಗುಂಪುಗಳಾಗಿ ವಿಭಜಿಸಲು ಕಾರಣವಾಯಿತು. ಈ ಮೂರನೇ ಪರಿಷತ್ತಿನಲ್ಲಿ ಮೊಗ್ಗಲಿಪುತ್ರ ತಿಸ್ಸರವರ ನೇತೃತ್ವದಲ್ಲಿ ತ್ರಿಪಿಟಕಗಳನ್ನು ಶುದ್ಧೀಕರಿಸಿ ಸದ್ಧಮ್ಮವನ್ನು ಸಂರಕ್ಷಿಸಲಾಗುತ್ತಿದೆ. ಈ ಪರಿಷತ್ತಿನ ನಂತರ 3 ಪಿಟಕಗಳನ್ನು ದೃಢೀಕರಿಸಲಾಗಿದೆ ಮತ್ತು ಚಕ್ರವರ್ತಿ ಅಶೋಕನು ಬುದ್ಧನ ಧಮ್ಮವನ್ನ ಹರಡಲು ಸನ್ಯಾಸಿಗಳನ್ನ ಕಳುಹಿಸ್ತಾ ಇದ್ದಾನೆ. ಕುಂಡಲವನದ ಈ 4ನೇ ಪರಿಷತ್ತನ್ನ ರಾಜ ಕನಿಷ್ಕ ಬೆಂಬಲಿಸಿದ್ದಾರೆ ಮತ್ತು ವಸುಮಿತ್ರರು ಮುನ್ನಡೆಸ್ತಾ ಇದ್ದಾರೆ. ಬೋಧನೆಗಳನ್ನು ಸಂರಕ್ಷಿಸಲು ಅಶ್ವಘೋಷರು ಚರ್ಚೆಗಳಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಈ ಪರಿಷತ್ತಿನ ನಂತರ ಸಂಘವು ಹೀನಯಾನ ಮತ್ತು ಮಹಾಯಾನ ಸಂಪ್ರದಾಯಗಳಾಗಿ ವಿಭಜನೆಯಾಗುತ್ತದೆ. ಪ್ರತಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ಬುದ್ಧನ ಬೋಧನೆಗಳನ್ನು ಅನುಸರಿಸುತ್ತಾರೆ. 5ನೇ ಬೌದ್ಧ ಸಮ್ಮೇಳನದ ಬಗ್ಗೆ ನಿಮಗೆ ತಿಳಿದಿರುವ ಮಾಹಿತಿಯನ್ನ ಕಾಮೆಂಟ್ಗಳಲ್ಲಿ ಬರೆಯಿರಿ.